ಮೊದಲನೆಯ ಪ್ರಶ್ನೆ, ಪಾನಿಪುರಿಯನ್ನು ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆ ಬರಬಹುದು? ಎ ಕಿಡ್ನಿ ಸಮಸ್ಯೆ, ಬಿ BP, ಸಿ ಅಸ್ತಮಾ, ಡಿ ಶುಗರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಬರಬಹುದು. ಎರಡನೆಯ ಪ್ರಶ್ನೆ, ಶ್ವಾಸಕೋಶಗಳು ಆರೋಗ್ಯವಾಗಿರಲು ಯಾವ ಜ್ಯೂಸನ್ನು ನಾವು ಕುಡಿಯಬೇಕು? ಎ ಮುಲ್ಲಂಗಿ ಜ್ಯೂಸ್, ಬಿ ಕ್ಯಾರೆಟ್ ಜ್ಯೂಸ್, ಸಿ ಬೀಟ್ರೋಟ್ ಜ್ಯೂಸ್, ಡಿ ಹಾಗಲಕಾಯಿಯ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸ್. ಮೂರನೆಯ ಪ್ರಶ್ನೆ, ನಮ್ಮ ಕೈಯಲ್ಲಿ ಯಾವ ಬೆರಳು ಅತಿ ವೇಗವಾಗಿ ಬೆಳೆಯುತ್ತದೆ? ಎ ಮಧ್ಯದ ಬೆರಳು, ಬಿ ಕೊನೆಯ ಬೆರಳು, ಸಿ ಉಂಗುರದ ಬೆರಳು, ಡಿ ಹೆಬ್ಬೆರಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯದ ಬೆರಳು. ನಾಲ್ಕನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ರೈಲು ನಿಲ್ದಾಣಗಳು ಕಂಡುಬರುವುದಿಲ್ಲ? ಎ ಕರ್ನಾಟಕ, ಬಿ ಸಿಕ್ಕಿಂ, ಸಿ ಪಂಜಾಬ್, ಡಿ ಕೇರಳ ರಾಜ್ಯದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂನಲ್ಲಿ ಕಂಡುಬರುವುದಿಲ್ಲ. ಐದನೆಯ ಪ್ರಶ್ನೆ, ಕುಂಭಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಎ 5 ವರ್ಷಗಳು, ಬಿ 10 ವರ್ಷಗಳು, ಸಿ 12 ವರ್ಷಗಳು, ಡಿ 4 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 12 ವರ್ಷಗಳಿಗೊಮ್ಮೆ. ಆರನೆಯ ಪ್ರಶ್ನೆ, ಗಣೇಶನಿಗೆ ಅತಿ ಇಷ್ಟವಾದಂತಹ ಹೂವು ಯಾವುದು? ಎ ಚೆಂಡು ಹೂವು, ಬಿ ದಾಸವಾಳ, ಸಿ ಗುಲಾಬಿ, ಡಿ ಮಲ್ಲಿಗೆ ಹೂವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾಸವಾಳ. ಏಳನೆಯ ಪ್ರಶ್ನೆ, ಸಾಂಬಾರುಗಳ ರಾಣಿ ಎಂದು ಯಾವುದನ್ನ ಕರೆಯುತ್ತಾರೆ? ಎ ಏಲಕ್ಕಿ, ಬಿ ಧನಿಯಾ ಬೀಜ, ಸಿ ಲವಂಗ, ಡಿ ಕರಿಮೆಣಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿಯನ್ನ ಕರೆಯುತ್ತಾರೆ. ಎಂಟನೆಯ ಪ್ರಶ್ನೆ, ಅತಿ ಹೆಚ್ಚು ಟೀಯನ್ನು ಉತ್ಪಾದಿಸುವಂತಹ ದೇಶ ಯಾವುದು? ಎ ಚೈನಾ, ಬಿ ರಷ್ಯಾ, ಸಿ ಅಮೇರಿಕಾ, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೈನಾದಲ್ಲಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ರಾಮನಗರದ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿಯನ್ನ ರಕ್ಷಿಸಲಾಗುತ್ತಿದೆ? ಎ ಗೂಬೆ, ಬಿ ರಣಹದ್ದು, ಸಿ ಕಾಗೆ, ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಣಹದ್ದನ್ನ ರಕ್ಷಿಸಲಾಗಿದೆ. ಹತ್ತನೆಯ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಯಾವುದು? ಎ ತುಮಕೂರು, ಬಿ ಕೋಲಾರ, ಸಿ ಚಿಕ್ಕಬಳ್ಳಾಪುರ, ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಮೊಗ್ಗದಲ್ಲಿ. 11ನೆಯ ಪ್ರಶ್ನೆ, ಗೂಗಲ್ನ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಎ ಬ್ರಿಟನ್, ಬಿ ರಷ್ಯಾ, ಸಿ ಕ್ಯಾಲಿಫೋರ್ನಿಯಾ, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತದೆ. 12ನೆಯ ಪ್ರಶ್ನೆ, ಮಾನವನ ಹೃದಯದ ತೂಕ ಎಷ್ಟು? ಎ 400 ಗ್ರಾಂ, ಬಿ 300 ಗ್ರಾಂ, ಸಿ 500 ಗ್ರಾಂ, ಡಿ 250 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 300 ಗ್ರಾಂ. 13ನೆಯ ಪ್ರಶ್ನೆ,
ಯಾವ ರೋಗ ತುಂಬ ಅಪಾಯಕಾರಿಯಾಗಿದೆ? ಎ BP, ಬಿ ಶುಗರ್, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಡಿ ಹೃದಯದ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ BP. 14ನೆಯ ಪ್ರಶ್ನೆ, ಪುರುಷರು ವಾರಕ್ಕೆ ಎಷ್ಟು ಸಲ ತಲೆ ಸ್ನಾನ ಮಾಡಬೇಕು? ಎ 4 ರಿಂದ 5 ಬಾರಿ, ಬಿ 3 ರಿಂದ 5 ಬಾರಿ, ಸಿ 2 ರಿಂದ 3 ಬಾರಿ, ಡಿ 6 ರಿಂದ 7 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2 ರಿಂದ 3 ಬಾರಿ ತಲೆ ಸ್ನಾನ ಮಾಡಬೇಕು. 15ನೆಯ ಪ್ರಶ್ನೆ, ಯಾರನ್ನ ಮೈಸೂರಿನ ಹುಲಿ ಎಂದು ಕರೆಯಲಾಗುತ್ತಿತ್ತು? ಎ ಟಿಪ್ಪು ಸುಲ್ತಾನ್, ಬಿ ಬೀರ್ಬಲ್, ಸಿ ಕೃಷ್ಣದೇವರಾಯ, ಡಿ ವಿಷ್ಣುವರ್ಧನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿಪ್ಪು ಸುಲ್ತಾನ್. ಇನ್ನು 16ನೆಯ ಪ್ರಶ್ನೆ, ಈ ರಾಶಿಯವರು ಮದುವೆಯಾದ ನಂತರ ಶ್ರೀಮಂತರಾಗುತ್ತಾರೆ? ಎ ಕನ್ಯಾ ರಾಶಿ, ಬಿ ಮೇಷರಾಶಿ, ಸಿ ವೃಶ್ಚಿಕ ರಾಶಿ, ಡಿ ಕುಂಭರಾಶಿಯವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೃಶ್ಚಿಕ ರಾಶಿಯವರು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.